ಮಹಾಶಿವರಾತ್ರಿ ಹಬ್ಬ ಇಡೀ ದೇಶಕ್ಕೆ ಒಂದು ರೀತಿಯಾದರೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮತ್ತೊಂದು ರೀತಿ. ಕಾರಣ ಇಲ್ಲಿ ಮಹಾಶಿವನ ವಿವಿಧ ದೇವಾಲಯಗಳು, ವಿಶೇಷ ಪ್ರವಾಸಿ ತಾಣಗಳು ಮತ್ತು ಪವಿತ್ರ ತಾಣಗಳಿವೆ. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ವಿಶ್ವಪ್ರಸಿದ್ಧ ನಂದಿಗಿರಿಧಾಮದಲ್ಲಿರುವ ಯೋಗನಂದೀಶ್ವರ ದೇವಾಲಯ, ಅದೇ ನಂದಿ ಬೆಟ್ಟದ ತಪ್ಪಲಿನಲ್ಲಿರುವ ನಂದಿ ಗ್ರಾಮದ ಭೋಗನಂದೀಶ್ವರ ದೇವಾಲಯ ಅತ್ಯಂತ ಪುರಾತನ ದೇವಾಲಯವಾಗಿದೆ. ಇನ್ನು ಈಶಾ ಆದಿಯೋಗಿ ಮೂರ್ತಿ ಇತ್ತೀಚಿನ ದಿನಗಳಲ್ಲಿ ಜಗತ್ ಪ್ರಸಿದ್ಧವಾಗಿದೆ. ಹಾಗಾಗಿ ಸಹಜವಾಗಿಯೇ ಚಿಕ್ಕಬಳ್ಳಾಪುರಕ್ಕೆ ಮಹಾಶಿವರಾತ್ರಿ ವಿಶೇಷ. ಇಂತಹ ಮಹಾಶಿವರಾತ್ರಿ ಹಬ್ಬದ ದಿನ ರಾತ್ರಿ ಜಾಗರಣೆ ಮಾಡಲು ನಂದಿ ಗ್ರಾಮಕ್ಕೆ ಬರುವ ಭಕ್ತರ ಸಂಖ್ಯೆ ಅಪಾರ. ಇನ್ನು ಹಬ್ಬ ಕಳೆದ ಮಾರನೇ ದಿನ ಇಲ್ಲಿ ಜೋಡಿ ರಥೋತ್ಸವ ನಡೆಯಲಿದ್ದು, ಈ ರಥೋತ್ಸವ ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಭಕ್ತರು ನಂದಿ ಗ್ರಾಮಕ್ಕೆ ಆಗಮಿಸಲಿದ್ದಾರೆ. ಮಹಾಶಿವರಾತ್ರಿ ಮತ್ತು ಮಾರನೇ ದಿನ ಜೋಡಿ ರಥೋತ್ಸವದಂದು ಚಿಕ್ಕಬಳ್ಳಾಪುರದಿಂದ ಉಚಿತ ಆಟೋ ಸೇವೆ ಆಯೋಜಿಸಿರುವ ಮೂಲಕ ಸಮಾಜ ಸೇವಕ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಹರೀಶ್ ರೆಡ್ಡಿ ಮಾನವೀಯತೆ ಮೆರೆದಿದ್ದಾರೆ. ಈಗಾಗಲೇ ನೂರಾರು ಹಸುಗಳನ್ನು ದಾನ ಮಾಡುವ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮನೆ ಮಾತಾಗಿರುವ ಹರೀಶ್ ರೆಡ್ಡಿ ಇದೀಗ ಉಚಿತ ಆಟೋ ಸೇವೆಗೆ ಮುಂದಾಗಿದ್ದಾರೆ. ದಿನಾಂಕ 15/2/2026 ಮತ್ತು ದಿನಾಂಕ 16/2/2026 ಚಿಕ್ಕಬಳ್ಳಾಪುರ ಕ್ಷೇತ್ರಾದ್ಯಂತ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಶ್ರೀ ಕ್ಷೇತ್ರ ಭೋಗನಂದೀಶ್ವರಕ್ಕೆ ಬರುವ ಸಮಸ್ತ ನಾಡಿನ ಭಕ್ತರಿಗೆ ಉಚಿತ ಆಟೋ ಸೇವೆಗಳನ್ನು ನಮ್ಮ ಶ್ರೀ ಹರಿಕೃಷ್ಣ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಭಕ್ತಾದಿಗಳ ಸದುಪಯೋಗ ಪಡಿಸ್ಕೊಳ್ಬೇಕು. ಭಕ್ತಾದಿಗಳ ಈ ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ಕೂಡ ಶಿವನ ಕೃಪೆಗೆ ಪಾತ್ರರಾಗಬೇಕಂತ ನಾನು ತಮ್ಮ ಮೂಲಕ ಮನವಿಯನ್ನು ಕೂಡ ಮಾಡ್ತಾ ಇದ್ದೀನಿ. ದಿನಾಂಕ 15ರಂದು ಜಾಗರಣೆ ಇರೋದ್ರಿಂದ, ನಂದಿ ದೇವಸ್ಥಾನದಲ್ಲಿ ಜಾಗರಣೆ ಇರೋದ್ರಿಂದ 15ನೇ ತಾರೀಕು ಸಂಜೆ 6 ಗಂಟೆಯಿಂದ 10 ಗಂಟೆವರೆಗೂ ಸ್ಥಳ ಸಿವಿಲ್ ಬಸ್ ಸ್ಟಾಪು ಮತ್ತು ಜೂನಿಯರ್ ಕಾಲೇಜ್ ಮುಂಭಾಗ ಹಾಗೂ ನಂದಿ ಕ್ರಾಸ್ನಿಂದ ಶ್ರೀ ಕ್ಷೇತ್ರ ನಂದೀಶ್ವರ ಭೋಗನಂದೀಶ್ವರ ದೇವಸ್ಥಾನದ ಆವರಣದವರೆಗೂ ಕೂಡ ಸೇವೆಯನ್ನು ಸಲ್ಲಿಸ್ತೀವಿ. ಅದೇ ರೀತಿ ದಿನಾಂಕ 16ರಂದು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ಆಟೋಗಳು ನಿರಂತರ ಚಾಲನೆಯಲ್ಲಿ ಸೇವೆಯನ್ನು ಮಾಡುವಂತ ಕೆಲಸ ಮಾಡ್ತಾ ಇದೆ. 25 ಆಟೋಗಳು ಪಾಲ್ಗೊಳ್ತಾ ಇದೆ. ಜೂನಿಯರ್ ಕಾಲೇಜ್ ಬಳಿ 10, ನಮ್ಮ ಸಿವಿಲ್ ಬಸ್ ಸ್ಟಾಪ್ ಬಳಿ ಅದು, ಕ್ಷೇತ್ರ ಹತ್ರ ಇರೋದ್ರಿಂದ ನಂದಿ ಕ್ರಾಸ್ನಿಂದ 10. ಈ ಹಿಂದೆ ಚಿಕ್ಕಬಳ್ಳಾಪುರ ತಾಲೂಕಿನ ರಂಗಸ್ಥಳದಲ್ಲಿ ನಡೆಯುವ ರಥೋತ್ಸವಕ್ಕೆ ಉಚಿತ ಆಟೋ ಸೇವೆ ಒದಗಿಸಿದ್ದ ಹರೀಶ್ ರೆಡ್ಡಿ ಇದೀಗ ನಂದಿ ಜಾತ್ರೆಗೆ ಆಟೋ ಸೇವೆ ಒದಗಿಸುತ್ತಿದ್ದು, ಚಿಕ್ಕಬಳ್ಳಾಪುರದ ಖಾಸಗಿ ಬಸ್ ನಿಲ್ದಾಣ, ಜೂನಿಯರ್ ಕಾಲೇಜು ಮುಂಭಾಗದ ಆಟೋ ನಿಲ್ದಾಣದಿಂದ ನಂದಿ ಗ್ರಾಮಕ್ಕೆ ಆಟೋಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಈ 2 ನಿಲ್ದಾಣಗಳಲ್ಲಿ ತಲಾ 10 ಆಟೋಗಳು ನಂದಿ ಗ್ರಾಮಕ್ಕೆ ತೆರಳುತ್ತಿದ್ದು, ಈ ಕಡೆಯಿಂದ ಪ್ರಯಾಣಿಕರನ್ನು ಕರೆದೊಯ್ದು ಆ ಕಡೆಯಿಂದ ತರಲಾಗುತ್ತದೆ. 2 ಕಡೆಗೂ ಉಚಿತವಾಗಿ ಸೇವೆ ಒದಗಿಸಲಾಗುವುದೆಂದು ಹರೀಶ್ ರೆಡ್ಡಿ ಹೇಳಿದರು. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹರೀಶ್ ರೆಡ್ಡಿ, ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಬಸ್ ನಿಲ್ದಾಣದಿಂದ 10 ಆಟೋ, ಜೂನಿಯರ್ ಕಾಲೇಜ್ ಮುಂಭಾಗದ ಆಟೋ ನಿಲ್ದಾಣದಿಂದ 10 ಆಟೋ ಮತ್ತು ನಂದಿ ಕ್ರಾಸ್ನಿಂದ 5 ಆಟೋಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಒಟ್ಟು 25 ಆಟೋಗಳು ಫೆಬ್ರವರಿ 15ರ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ಕಾರ್ಯನಿರ್ವಹಿಸಲಿದ್ದು, ಭಕ್ತರನ್ನು ನಂದಿ ಗ್ರಾಮಕ್ಕೆ ಕರೆದೊಯ್ದು ವಾಪಸ್ ಕರೆತರುವ ಕೆಲಸ ಮಾಡಲಿವೆ. ಮಾರನೇ ದಿನ ನಡೆಯುವ ರಥೋತ್ಸವಕ್ಕೂ ಭಕ್ತರನ್ನು ಕರೆದೊಯ್ಯುವ ಕೆಲಸ ಆಟೋಗಳು ಮಾಡಲಿದ್ದು, ಭಕ್ತರು ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಕೋರಿದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.